ಪಾಕಿಸ್ತಾನದಾಗ ಮಂದಿಗೆ ಜ್ಞಾನೋದಯ ಆಗೇತಿ. ನಮ್ಮ ಭಾರತದಾಗಿನ ಮಂದಿ ಇನ್ನ ಇಸ್ಲಾಂ ಧರ್ಮದಾಗ ಏನೇನು ಎಲ್ಲ ಅಡ್ಡ ಪರಿಣಾಮಗಳು ಬೆಳಕತ್ತಾವ ಅನ್ನೋದನ್ನ ತಿಳ್ಕೋವಾರಾಗ್ಯಾರ. ನಿಜವಾದ ಇಸ್ಲಾಂ ಧರ್ಮಕ್ಕೂ ಈಗಿರೋ ಇಸ್ಲಾಂ ಧರ್ಮಕ್ಕೂ ವ್ಯತ್ಯಾಸ ಐತೇನ್ರಿ? ಹಂಗಂದ್ರ ಯಾರ್ರಿ ಇಸ್ಲಾಂ ಧರ್ಮದಿಂದಾನ ಟೆರರಿಸ್ಟ್ ಗಳನ್ನ ಹುಟ್ಟು ಹಾಕಾಕತ್ತಿರೋರು? ಟೆರರಿಸ್ಟ್ ಅಂದ್ರ ಇಸ್ಲಾಂ ಅಂದ್ರ ಟೆರರಿಸ್ಟ್ ಅಂತ ಮಾಡಿದವ್ರು ಯಾರು? ರಾಜಕೀಯ ಬ್ಯಾಳಿ ಬಯಸ್ಕೊಳಕ ಗಂಜಿ ಕೇಂದ್ರ ತಕ್ಕೊಂಡ್ ಕೂತಿರೋ ಪಕ್ಷಗಳಿಗೆ ಜ್ಞಾನೋದಯ ಆಗೋದು ಯಾವಾಗ? ನಮಸ್ಕಾರ ರೀ. ಪಾಕಿಸ್ತಾನದಾಗಿರೋ ಸ್ವಲ್ಪ ಮಂದಿಗಾಗಿರೋ ಜ್ಞಾನೋದಯ ಏನರೆ ಭಾರತದಾಗಿರೋ ಸೋ ಕಾಲ್ಡ್ ಮುಸ್ಲಿಮ್ರಿಗೆ ಆಗಿತ್ತು ಅಂತಂದ್ರ ಈಗ ಭಾರತ ಭಾಳ ಅಂದ್ರ ಭಾಳ ಸೇಫ್ ಆಗಿರ್ತಿತ್ತೋ ಏನೋ. ಆದ್ರ ಇಲ್ಲಿ ಮುಸ್ಲಿಂ ಮುಖಂಡ್ರ ಮಾತು ಬಿಡ್ರಿ, ಮುಸ್ಲಿಮ್ರನ್ನ ವೋಟ್ ಬ್ಯಾಂಕ್ ಮಾಡ್ಕೊಂಡು ತಮ್ಮ ಗಂಜಿ ಕೇಂದ್ರಗಳನ್ನ ತಕ್ಕೊಂಡಿರೋ ಪಕ್ಷಗಳು ಮಾತಾಡಂಗಿಲ್ಲ, ಅವರು ಮಾತಾಡಂಗಿಲ್ಲ. ಯಾರೇ ಹಿಂಗ ಮಾತಾಡಿದ್ರು ಅಂದ್ರ ಅವ್ರನ್ನೂ ಅವ್ರು ಸುಮ್ ಬಿಡಂಗಿಲ್ಲ. ಅವ್ರಿಗೆ ಅವ್ರವ್ರ ಅವತ್ತಿನ ಗಂಜಿ ಅಷ್ಟ ಮುಖ್ಯ ಆಗಿರ್ತೈತಿ. ಮುಸ್ಲಿಂ ಸಮುದಾಯದವ್ರು ಏನಾದ್ರು ಎಲ್ಲಿ ಹೋದ್ರು ತಿಂದ್ರೋ ಇಲ್ಲೋ, ಮದರಸದಾಗೋ ಅದಾರೋ ಬೀದಿಗೆ ಬಿದ್ದಾರೋ, ಅವ್ರಿಗೆ ಅದೆಲ್ಲ ಬೇಕಾಗಿಲ್ಲ. ಅವ್ರಿಗೆ ಒಂದ್ ಈಟ ಏನಾರ ಗ್ಯಾರಂಟಿ ಕೊಟ್ಟು ಸುಮ್ಮ ಕುಂದ್ರಿಸಿ ತಮ್ಮ ವೋಟ್ ಬ್ಯಾಂಕ್ ಗಟ್ಟಿ ಮಾಡ್ಕೊಂಡ್ರೆ ಸಾಕು. ಅವ್ರಿಗೆ ಇಂಥವೆಲ್ಲ ಮಾಡಿ ಆ ಸಮುದಾಯದವ್ರಿಗೂ ಅನ್ಯಾಯ ಮಾಡ್ತಾರ, ದೇಶಕ್ಕೂ ಅನ್ಯಾಯ ಮಾಡ್ತಾರ. ಅಂದಂಗ ನಾ ಇಷ್ಟೆಲ್ಲ ಯಾಕೆ ಹೇಳಕತ್ತೀನಿ ಗೊತ್ತೇನ್ರಿ? ಯಾಕಂದ್ರ ಜಾವೇದ್ ಅಹಮದ್ ಗಮೀಡಿ ಅನ್ನೋ ಪಾಕಿಸ್ತಾನಿ ಫಿಲಾಸಫರ್ ಒಬ್ರು ಒಂದು ಮಾತು ಹೇಳಾರ. ಟೆರರಿಸ್ಟ್ಗಳು ಎಲ್ಲಾರು ಯಾಕೆ ಇಸ್ಲಾಂದವರ ಆಗಿರ್ತಾರ, ಇಸ್ಲಾಂದವರ ಯಾಕೆ ಟೆರರಿಸ್ಟ್ಗಳಾಗ್ತಾರ ಅಂತ ಹೇಳಿ. ಅದು ಇವರು ಪಾಕಿಸ್ತಾನದಾಗ ಕೂತ 2015 ಪಾಕಿಸ್ತಾನದ ಟಿವಿ ಒಳಗ ಹೇಳಾರ. ಟೆರರಿಸ್ಟ್ಗಳೆಲ್ಲಾರು ಇಸ್ಲಾಂದವರ ಯಾಕಿರ್ತಾರ ಅನ್ನೋ ಸತ್ಯನ ಎಳಿಯಾಗಿ ಬಿಚ್ಚಿಟ್ಟಾರ. ಮೊದಲು ಅವ್ರು ಏನ್ ಹೇಳ್ತಾರೆ ಕೇಳ್ಕೊಂಬರ್ರಿ. ये सवाल है दहशतगर्दी ISIS और इस किस्म के जो हमारे यहाँ अटेम्प्ट्स हो रहे हैं, तो ये पूछना चाह रहे हैं कि क्या ये जो दहशतगर्दी है इसका सबब क्या है और इससे हम कैसे निजात हासिल कर सकते हैं? ये जो दहशतगर्दी इस वक्त मुसलमानों की तरफ से हो रही है, इसका सबब वो मजहबी फिक्र और रिलीजियस थॉट है जो मुसलमानों के मदरसों में पढ़ाया जा रहा है, जो उनकी सियासी तहरीकों में सिखाया जा रहा है. इसका बायस ये है. और इसमें 4 चीजें हर मदरसा पढ़ाता है, हर मजहबी मुफक्किर सिखाता है. वो आपके सामने ना सिखाए तो बहरहाल लाजमन सिखाता है. वो 4 चीजें क्या हैं वो सुन लीजिए. पहली चीज ये है कि दुनिया में अगर कहीं शिर्क होगा या किसी जगह कुफ्र होगा या इर्तदाद होगा, एपोस्टेसी, यानी कोई शख्स इस्लाम छोड़ देगा, तो उसकी सजा मौत है और ये सजा हमें नाफिज करने का हक है. पहली बात. दूसरी बात ये सिखाई जाती है कि दुनिया में गैर मुस्लिम सिर्फ महकूम होने के लिए पैदा किए गए हैं. मुसलमानों के सिवा किसी को दुनिया पर हुकूमत का हक नहीं है. गैर मुस्लिमों की हर हुकूमत एक नाजायज हुकूमत है. जब हमारे पास ताकत होगी हम उसको उलट देंगे. तीसरी चीज जो हर जगह सिखाई जाती है वो ये है कि दुनिया में मुसलमानों की एक ही हुकूमत होनी चाहिए जिसको खिलाफत कहते हैं. ये अलग अलग हुकूमतें, इनका कोई जवाज नहीं है. और चौथी बात ये कि जदीद नेशन स्टेट, ये जो कौमी रियासत है, ये एक कुफ्र है जिसकी इस्लाम में कोई गुंजाइश नहीं है. ये 4 बातें हमारे मजहबी फिक्र की बुनियाद है. मुझे ये बताइए कि अगर ये आपको सिखा दी जाए तो आप क्या करेंगे? इस वजह से मैं मुसलसल अपनी हुकूमत से भी और पाकिस्तान के लोगों से भी कह रहा हूं कि जब तक आप इस मजहबी फिक्र, ये एक नैरेटिव है, इसके मुकाबिल में इस्लाम का सही नैरेटिव नहीं पेश करेंगे, ये लोग पैदा होते रहेंगे. ಏನ್ ಹೇಳಿದ್ರಪ್ಪ ಇವ್ರು ಅಂತಂದ್ರ ಮುಸ್ಲಿಮ್ರಿಗೆ ಟೆರರಿಸ್ಟ್ ಆಗೋ ರೀತಿ ಎಲ್ಲಾ ಟ್ರೈನಿಂಗ್ನು ಕೊಡ್ತಾರ, ಅವ್ರಿಗೆ ಧರ್ಮದ ಹೆಸರೊಳಗ ಟೆರರಿಸ್ಟ್ ಮಾಡ್ತಾರ. ಅದಷ್ಟ ಅಲ್ಲ, ಮದರಸದೊಳಗೂ ಇದನ್ನ ಕಲಿಸ್ತಾರ. ಒಂದ್ ವೇಳೆ ಮದರಸದಾಗ ಕಲ್ಸಿಲ್ಲ ಅಂದ್ರು ನಿಮ್ಗೆ ಕಣ್ಣಿ ಕಾಣಲ್ದಂಗ ಇದನ್ನ ಪಕ್ಕ ಕಲಿಸ್ತಾರ ಅಂತ ಹೇಳ್ತಾರ. ಅದಷ್ಟ ಅಲ್ರಿ, 4 ಮಾತು ಹೇಳಿದ್ರು ಅವರು. 4 ಮಾತು ಕೇಳಿಸ್ಕೊಂಡ್ರ ನಿಮಗ್ ಸಂಪೂರ್ಣ ಸಾರಾಂಶನ ಅರ್ಥ ಆಕೈತಿ. ಅವ್ರ ಮೊದಲನೇ ಮಾತು ಏನ್ ಹೇಳ್ತಾರಂದ್ರ ಏನ್ ಕಲಿಸ್ತಾರ ಅನ್ನೋದ್ರ ಬಗ್ಗೆ ಹೇಳ್ತಾರ. ಇಸ್ಲಾಮ ಎಲ್ಲ, ಇಸ್ಲಾಂ ಬಿಟ್ರ ಬೇರೆ ಏನೂ ಇಲ್ಲ. ಒಂದ್ ವೇಳೆ ಇಸ್ಲಾಂ ನೀವು ಬೇಡ ಅಂತ ಬಿಡ್ತೀನಿ ಅಂದ್ರ ನಿಮಗ್ ಬಿಡಾಕ್ ಚಾನ್ಸ್ ಇಲ್ಲ. ಬಿಡಬೇಕು ಅಂದ್ರ ನೀವು ಸಾಯ್ಬೇಕು. ಹಿಂಗತ್ತ ಅವ್ರಿಗೆಲ್ಲ ಕಲಿಸ್ಕೊಡ್ತಾರಂತ.
ಇನ್ನು ಎರಡನೇದು ಏನು ಕಲಿಸ್ಕೊಡ್ತಾರಂದ್ರ ಮುಸ್ಲಿಮ್ರು ಬಿಟ್ರೆ ಈ ಜಗತ್ನಾಗ ಬೇರೆ ಯಾರಿಗೂ ಯಾವುದೇ ರೀತಿ ಹಕ್ಕಿಲ್ಲ ಅಂತ, ಮತ್ತ ಮುಸ್ಲಿಮ್ರು ಹೇಳೋದ ನಡಿಬೇಕಂತ, ಬ್ಯಾರೆದವ್ರು ಏನು ಹೇಳಿದ್ರು ಅದು ನಡೆಯಂಗಿಲ್ಲ ಅಂಡ್ ಯೂಸ್ಲೆಸ್ ಅಂತ ಕಲಿಸ್ಕೊಡ್ತಾರ. ಮೂರನೇ ಮಾತು, ಎಲ್ಲ ಕಡೆ ಮುಸ್ಲಿಮ್ರದ ಹುಕುಮತ್ ನಡಿಬೇಕು ಅಂದ್ರ ಈಗ ಒಂದು ಏರಿಯಾ ಐತೆ ಅನ್ಕೋರಿ, ಅಲ್ಲಿ ಮುಸ್ಲಿಮ್ರ ಇರಬೇಕು, ಬ್ಯಾರೆದವ್ರು ಇದ್ರು ಅಂದ್ರ ಅವ್ರು ಮುಸ್ಲಿಮ್ರ ಮಾತು ಕೇಳಬೇಕು. ಇಫ್ ಇನ್ ಕೇಸ್ ಅವ್ರು ಕೇಳಂಗಿಲ್ಲ ಅಂದ್ರೆ ಜಾಗ ಖಾಲಿ ಮಾಡಬೇಕು. ನಾವೊಂದು ಎಕ್ಸಾಂಪಲ್ ಕೊಟ್ಟಿನಿ ಅಂದ್ರೆ ಅವ್ರ ಹುಕುಮತ್ ನಡಿಬೇಕು ಅನ್ನೋ ಮಾತನ್ನ ಅವ್ರು ಕಲಿಸ್ಕೊಡ್ತಾರಂತ. ನಾಲ್ಕನೇ ಮಾತು ಏನು ಹೇಳ್ತಾರೆ ಗೊತ್ತೇನ್ರಿ? ಕುರಾನ್ಯಾಗ ಏನು ಬರ್ದೈತ್ಲ ಅದ ಸತ್ಯ, ಕುರಾನ್ದಾಗ ಏನೇನೈತಿ ಅದ ಬಿಟ್ಟು ಬ್ಯಾರೆ ಹೊರಗಿಂದೇನೂ ಖರೆ ಅಲ್ಲ. ಇಷ್ಟೆಲ್ಲಾನು ನೀವು ಒಪ್ಕೊಂಡ್ರಿ ಅಂದ್ರ ಇದ್ರೊಳಗೆ ನಿಮಗೆ ಟೆರರಿಸ್ಟ್ ಆಗಾಕ ಏನೇನು ಬೇಕು ಅದೆಲ್ಲ ರೆಡಿ ಮಾಡಿ ತಲೆಯಾಗ ತುಂಬಿ ಕಳ್ಸಿರ್ತಾರ ಅಂತ ಹೇಳ್ತಾರ ಅವರು. ಇದು ಧರ್ಮದ ಹೆಸರಲ್ಲೇ ಒಂದು ನರೇಟಿವ್ ಕ್ರಿಯೇಟ್ ಮಾಡೋ ಕೆಲಸ ಅಂತ ಬಾಯಿ ಬಿಟ್ಟು ಹೇಳ್ತಾರ. ಇದೇ ರೀತಿ ರಿಯಲೈಸ್ ಆಗಿರೋ ಇನ್ನೊಬ್ಬ ಮುಸ್ಲಿಂ ವ್ಯಕ್ತಿನೂ ಇದ್ರ ಬಗ್ಗೆನ ಮಾತಾಡ್ತಾರ. ತಮ್ಮನ್ನ ತಾವ ಆತ್ಮವಿಮರ್ಶೆ ಮಾಡಿಕೊಂಡು, ಡಿಯರ್ ಮುಸ್ಲಿಮ್ಸ್, ನಾನು ಮುಸ್ಲಿಂ ಆಗಿ ನಿಮಗೆಲ್ಲ ಒಂದು ಪ್ರಶ್ನೆ ಕೇಳ್ತೀನಿ, ನಮ್ಮನ್ನ ನಾವೇ ಪ್ರಶ್ನೆ ಕೇಳ್ಕೋಬೇಕು ಅಂತ ಮಾತಾಡ್ತಾರ. ಜಗತ್ತು ಯಾಕೆ ಮುಸ್ಲಿಮ್ರನ್ನ ನೋಡಿ ಅಂಜಾಕತ್ತೈತಿ, ಮುಸ್ಲಿಮ್ರು ಎಲ್ಲಾರು ಟೆರರಿಸ್ಟ್ ಅನ್ನೋ ರೀತಿ ಯಾಕೆ ನೋಡಾಕತ್ತೈತಿ ಅಂತ ಮಾತಾಡ್ತಾರ. Dear Muslims, the world is scared of us. The world is laughing at us. The world is worried about us. And there are legitimate reasons for their worry that we cannot just deny. It is time to flush the word Islamophobia down the toilet and start looking in the mirror and ask ourselves, how did we get here? How come the biggest and most dangerous thriving terrorist organization in the world are Muslim? How come terrorists successfully use Islam to mobilize more terrorists? What is the problem with our leaders, our books, our imams, and our religion? Why do we keep repeating these Stone Age traditions that have failed us and continue to fail us? The world has left us behind. The kuffar that our imams and books tell us to hate have traveled to the future, while we're still stuck in the Middle Ages, reading stories about Muhammad and his flying horse. You're watching this on your phone or your computer or tablet, created by these kuffars. The same kuffar that we hate so much have created most of the medicines that we use today. Medicine that our religion's crystal ball failed to bring about. The kuffar have moved forward and traveled into space. Meanwhile, we're stuck on earth in the Middle Ages, going to our poisonous mosques every Friday, reciting the same chapters and the same stories of Prophet Muhammad. Why haven't all of these books and teachings led us to science and technology and medicine? We're stuck debating which sect is correct, which interpretation is correct, who is the kafir and who is the real Muslim. How can we convince the kuffar to become Muslims? Why on earth would anybody want to be Muslim today? They're all scared of us. They're all laughing at us. They're all worried about us. Delete Israel and the West from the world and we would still be as ignorant as we are, and we would still be stabbing each other as we are. Stop blaming them and look at yourselves in the mirror. ಅವ್ರು ಏನ್ ಕೇಳಿದ್ರ ಪ್ರಶ್ನೆಗಳಂದ್ರ, ಯಾಕೆ ಜಗತ್ತು ಮುಸ್ಲಿಮರನ್ನ ನೋಡಿ ಅಂಜತೈತಿ ಅಂತ ಕೇಳಿದ್ರು. ಜಗತ್ತು ನಮ್ಮನ್ನ ನೋಡಿ ನಗತೈತಿ ಯಾಕ ಅಂತಾನೂ ಕೇಳಿದ್ರು. ಇಸ್ಲಾಂ ಯಾಕೆ ಟೆರರಿಸಂ ನ ಹುಟ್ಟು ಹಾಕತೈತಿ, ಇಸ್ಲಾಂ ಇಂದಾನ ಯಾಕೆ ಟೆರರಿಸಂ ಹೆಚ್ಚಿಗೆ ಆಗತೈತಿ ಅನ್ನೋ ಪ್ರಶ್ನೆನ ಮುಸ್ಲಿಮರು ತಮ್ಮನ್ನ ತಾವ ಕೇಳ್ಕೊಬೇಕಂತ ಹೇಳಿದ್ರು. ನಮ್ಮನ್ನ ನಾವ ಕನ್ನಡಿ ಮುಂದೆ ನಿಂತ ಪ್ರಶ್ನೆ ಮಾಡ್ಕೊಬೇಕು, ಯಾಕೆ ಹಿಂಗ ಆಗತೈತಿ, ನಮ್ಮ ಧರ್ಮದ ಮೇಲೆ ಇಷ್ಟೊಂದು ಕಳಂಕ ಯಾಕೆ ಬರಾಕತ್ತಾವ, ನಿಜವಾಗ್ಲೂ ನಮ್ಮ ಧರ್ಮ ಅಂದ್ರೆ ಏನು, ಬ್ಯಾರೆ ಬ್ಯಾರೆದವ್ರು ನಮ್ಮ ಧರ್ಮದಾಗ ಏನೇನು ಸೇರ್ಸ್ಯಾರ, ಇಮಾಮ್ಗಳಾಯ್ತು, ಮುಖಂಡರಾಯ್ತು, ರಾಜಕೀಯದವರಾಯ್ತು, ಎಲ್ಲರೂ ಸೇರ್ಕೊಂಡು ನಮ್ಮ ಧರ್ಮಕ್ಕೆ ಬ್ಯಾರೆ ಬ್ಯಾರೆ ರೀತಿಯ ಕಲ್ಪನೆಗಳನ್ನ ಕೊಟ್ಟು ಅದ ಖರೆ ಅಂತ ನಂಬಿಸಿ ನಮ್ಮ ಕೈಲೇ ಟೆರರಿಸಂ ಮಾಡ್ಸಾಕತ್ತಾರ. ನಮಗೆ ಯಾಕೆ ಇದು ಅರ್ಥ ಆಗುವಲ್ತು, ಅವ್ರ ತಾಳಕ್ಕೆ ತಕ್ಕಂಗೆ ನಾವು ಕುಣಿದು ಇಸ್ಲಾಂ ಟೆರರಿಸ್ಟ್ಗಳ ಮೂಲ ಅಂತ ಯಾಕೆ ತೋರ್ಸಾಕತ್ತೀವಿ ಅಂತ ಕೇಳ್ತಾರ. ಮಂದಿ ನಮ್ಮನ್ನ ನೋಡಿ ಅಂಜಾಕತ್ತಿರೋ ಪ್ರಶ್ನೆ ಜಗತ್ತು ನಮ್ಮನ್ನ ದೂರ ಇಡಾಕ ಕಾರಣ ಆಗ್ತೈತಿ. ನಾವು ಕಾಲಿಟ್ಟಲ್ಲೆಲ್ಲ ನಮ್ಮದ ಮಾಡ್ಕೋತೀವಿ ಅನ್ನೋ ಒಂದು ಭಾವನೆ ಎಲ್ಲರಲ್ಲಿ ಬೇರೂರಂಗ ಮಾಡಿಬಿಟ್ಟಿವಿ. ನಾವೆಲ್ಲ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಧರ್ಮಕ್ಕೂ ಕೆಟ್ಟ ಹೆಸರ, ನಮಗೂ ಕೆಟ್ಟ ಹೆಸರ ಅಂತ ಹೇಳ್ತಾರ. ಈ ರೀತಿ ಒಂದು ಆತ್ಮವಿಮರ್ಶೆ ನಮ್ಮ ಭಾರತದಾಗ ಆತು ಅಂದ್ರ ಭಾರತದ ಮುಖಂಡರಿಗೆ ಮತ್ತ ವೋಟ್ ಬ್ಯಾಂಕ್ ಗಂಜಿ ಕೇಂದ್ರಗಳನ್ನ ತಕ್ಕೊಂಡು ಕೂತಿರೋ ರಾಜಕೀಯ ಪಕ್ಷಗಳಿಗೆ ಆತು ಅಂತಂದ್ರ ಈ ದೇಶದಾಗ ನಾವು ನೀವು ಅಷ್ಟ ಅಲ್ರಿ, ಇಲ್ಲಿನ ಮುಸ್ಲಿಮರು ಬಹಳಷ್ಟು ಸೇಫ್ ಆಗಿ ಇರ್ಬೋದು ನೋಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನೂ ಇಂಥ ಹೆಚ್ಚಿನ ವಿಡಿಯೋ ನೋಡಕ್ಕೆ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.